ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆ ಎದ್ದು ನಾನು ಬಿಸಿ ನೀರು ಕುಡಿತಾ ಇದ್ದೇನೆ. ಇದು ನನ್ನ ಒಂದು ಡೈಲಿ ರೂಟೀನ್ ಆಗಿದೆ. ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ನೀರು ಕುಡಿದು ಆಮೇಲೆ ನನ್ನ ಉಳಿದ ಕೆಲಸವನ್ನು ಸ್ಟಾರ್ಟ್ ಮಾಡೋದು. ಹಾಗೆ ಬಿಸಿ ನೀರು ಕುಡಿದಾದ್ಮೇಲೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತೇಳಿ ನೀರು ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅದನ್ನು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಜಾಸ್ತಿನೇ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಹಾಗೆ 2 ಸಲ ಇದನ್ನು ನಾನು ಗ್ರೈಂಡ್ ಮಾಡಿ ರೆಡಿ ಮಾಡಿ ತೊಗೊಂಡೆ. ಹಾಗೆ ಇದನ್ನು ಗ್ರೈಂಡ್ ಮಾಡಿ ಆದಮೇಲೆ ಹಿಟ್ಟನ್ನು ಹಾಗೆಯೇ ಇಟ್ಟು ಮತ್ತು ಉಳಿದ ಕೆಲಸ ಆದಮೇಲೆ ನಾನು ನೀರು ದೋಸೆಯನ್ನು ಮಾಡಿದೆ. ಇಲ್ಲಿ ನೋಡಿ ಗ್ರೈಂಡ್ ಮಾಡಿ ಕೂಡ ಆಯಿತು. ಹಾಗೆಯೇ ನೀರು ದೋಸೆಗೆ ಬೇಕಾಗುವಷ್ಟು ತೆಳ್ಳಗೆ ಮಾಡಿ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಟೆ. ನೀರು ದೋಸೆಗೆ ಹಿಟ್ಟನ್ನು ರೆಡಿ ಮಾಡಿ ಆದಮೇಲೆ ಇಲ್ಲಿ ನಾನು ಮಂಗುಡೆ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ತೇನೆ. ನೋಡಿ, ನಾನು ಸಿಂಪಲಾಗಿ ಮಸಾಲವನ್ನು ಹೇಗೆ ಫಾಸ್ಟಾಗಿ ತೆಗಿತಾ ಇದ್ದೇನೆ ಅಂತೇಳಿ ರೆಸಿಪಿ ಮಾಡಿ ನಿಮಗೆ ತೋರಿಸೋದಾದರೆ ಒಂದೊಂದು ಟೀ ಸ್ಪೂನ್ ಲೆಕ್ಕದಲ್ಲಿ ನಾನು ಹೇಳ್ತೇನೆ. ಆದರೆ ನಾನು ನಮಗೆ ನಾರ್ಮಲಾಗಿ ಮಾಡೋದಾದರೆ ಒಂದು ಅಂದಾಜಿಗೆ ನಾನು ಹಾಕಿ ಪದಾರ್ಥವನ್ನು ಮಾಡ್ತೇನೆ. ಹಾಗೆ ಬೇಗನೆ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇಲ್ಲಿ ನಾನು ಮಸಾಲವನ್ನೆಲ್ಲ ಮೊದಲಿಗೆ ರೆಡಿ ಮಾಡಿ ಆಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಹಾಗೆ ಬೇಗನೆ ಮಸಾಲವನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಮಸಾಲವನ್ನೆಲ್ಲ ರೆಡಿ ಮಾಡಾದಮೇಲೆ ಇಲ್ಲಿ ನಾನು ಫ್ರಿಜ್ಜಲ್ಲಿಟ್ಟಿದ್ದ ಮೀನನ್ನು ತೆಗೆದು ಡಿಫ್ರೋಸ್ ಆಗಲಿಕ್ಕೆ ಹೊರಗಡೆ ಇಡ್ತೇನೆ. ಹಾಗೆಯೇ ಕಾಯಿ ತುರಿಯನ್ನು ಕೂಡ ತೆಗಿತಾ ಇದ್ದೇನೆ. ಕಾಯಿ ತುರಿಯನ್ನು ನಾನು ತುರಿದು ಫ್ರಿಜ್ಜಲ್ಲಿಟ್ಟಿದ್ದೆ. ಅದನ್ನು ಕೂಡ ಇವಾಗ ತೆಗೆದು ಮಸಾಲಕ್ಕೆ ಹಾಕ್ತೇನೆ. ಹಾಗೆ ಮಸಾಲವನ್ನೆಲ್ಲ ರೆಡಿ ಮಾಡಿ ಆದಮೇಲೆ ಇಲ್ಲಿ ನಾನು ಗ್ರೈಂಡರಲ್ಲಿ ಹಾಕಿದ್ದನ್ನು ಕಡಿತೇನೆ. ಗ್ರೈಂಡರಲ್ಲಿ ಒಮ್ಮೆ ಹಾಕಿಬಿಟ್ರೆ ಮತ್ತು ಅದು ಕಡಿತಾನೆ ಇರ್ತದೆ. ಮೊದಲಿನ ದಿನ ಸಾಯಂಕಾಲ ಹಾಲನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಹಾಗೆ ಕೆನೆ ಕೂಡ ತುಂಬಾ ಜಾಸ್ತಿ ಸಿಗ್ತದೆ. ಹಾಗೆ ಕೆನೆಯನ್ನು ತೆಗೆದು ಕೆನೆ ಹಾಕುವ ಬಾಕ್ಸಲ್ಲಿ ನಾನು ಹಾಕಿಡ್ತೇನೆ. ಇದು ತುಂಬಾ ಇತ್ತು. ಇದು 2ನೇ ಸಲ ತೆಗೆದದನ್ನು ತೋರಿಸ್ತಾ ಇದ್ದೇನೆ. ಹಾಗೆ ಅದನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಅಲುಗಾಡಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ತೇನೆ. ಅದಾದಮೇಲೆ ಇಲ್ಲಿ ನಾನು ನೀರು ದೋಸೆಯನ್ನು ಮಾಡ್ತಾಯಿದ್ದೇನೆ. ಬೇಗನೆ ನೀರು ದೋಸೆಯನ್ನು ಮಾಡಿದೆ. ಇವಾಗ ಬೆಳಗ್ಗೆಗೆ ದೋಸೆ ರೆಡಿ ಆಯಿತು. ಹಾಗೆಯೇ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಇದೆ. ಇನ್ನು ಇವಾಗ ಟೀ ಕುಡಿಬೇಕಿದ್ರೆ ಹಾಲು ಕರೆದಾಗಬೇಕು. ಹಾಲು ಕರೀಲಿಕ್ಕೆ ಟೈಮ್ ಆಯಿತು. ಹಾಗೆ ಇವಾಗ ಹೋಗಿ ಹಾಲು ಕರೆದು ಬರ್ತೇನೆ. ಮಸಾಲ ಇಲ್ಲಿ ಗ್ರೈಂಡ್ ಆಗ್ತಾ ಇದೆ. ಹಿಂಡಿ ಇಡಿ ಅಂತ ಕೇಳ್ತಾ ಉಂಟು. ಇವಾಗ ಹಾಲು ಕರೆದಾಯಿತು. ಅದೇ ರೀತಿ ದನಕ್ಕೆ ಹಾಗೂ ಕರುಗಳಿಗೆ ಹಿಂಡಿ ಕೂಡ ತಿಂದಾಯಿತು. ಇನ್ನು ನೀರು ಹಾಕಬೇಕು. ನೋಡಿ, ಈ ಕರುವಿಗೆ ನೀರು ಕುಡಿಲಿಕ್ಕೆ ಗೊತ್ತಿಲ್ಲ, ಅದು ತಿನ್ನೋದು ನೀರನ್ನು. ನೋಡಿ, ನೀರಿನ ಅಡಿ ಭಾಗದಲ್ಲಿ ಬಾಯಿ ಹಾಕಿ ತಿನ್ನೋದು ನೀರನ್ನು. ಕುಡಿಲಿಕ್ಕೆ ಗೊತ್ತೇ ಇಲ್ಲ ಅದಕ್ಕೆ. ಇವಾಗ ಹಾಲು ಕರೆದಾಯಿತು. ಇನ್ನು ಟೀ ಮಾಡೋದು. ಇವಾಗ 7 ಕಳೆಯಿತು. ಹಾಗೆ ಇನ್ನು ಬೇಗನೆ ಟೀ ಮಾಡ್ತೇನೆ. ನಾನು ಅವರು ಕೆಟ್ಲಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಹಾಗೆ ಬೇಗನೆ ಟೀ ಕೂಡ ಮಾಡ್ತೇನೆ. ಟೀ ಮಾಡಿ ಆಯಿತು. ಟೀ ಕುಡಿದಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ. ಬೆಳಗ್ಗೆದು ಬ್ರೇಕ್ಫಾಸ್ಟ್ ಆಯಿತು. ಆಮೇಲೆ ಅನ್ನಕ್ಕೆ ಕೂಡ ಇಟ್ಟಾಯಿತು. ಒಲೆಗೆ ಬೆಂಕಿ ಮಾಡಿ ಅಕ್ಕಿಯನ್ನು ತೊಳೆದು ಹಾಕಿದ್ದೇನೆ. ಹಾಗೆಯೇ ಇನ್ನು ನನಗೆ ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಕೂಡ ತೊಳಿಲಿಕ್ಕಿದೆ. ಅದನ್ನೆಲ್ಲ ಬೇಗನೆ ಮಾಡ್ತೇನೆ.
ಪಾತ್ರೆ ತೊಳಿಲಿಕ್ಕಿದೆ. ಎಲ್ಲ ವರ್ಕ್ ಏರಿಯಾದಲ್ಲಿ ಕೊಂಡೋಗಿ ಇಟ್ಟಿದ್ದೇನೆ. ಅದನ್ನು ಇವಾಗ ತೊಳಿಲಿಕ್ಕಿದೆ. ಅದಕ್ಕಿಂತ ಮೊದಲು ಜಾನ್ ಅವರು ವೀಳ್ಯದೆಲೆ ಕೊಯ್ತಾ ಇದ್ದಾರೆ. ನನಗೆ ಕೂಡ ಸ್ವಲ್ಪ ವೀಳ್ಯದೆಲೆ ಕೊಯ್ಯಬೇಕು. ಅದೇ ರೀತಿ ಅದನ್ನು ಕವಲೆ ಕೂಡ ಮಾಡಲಿಕ್ಕಿದೆ. ಆಮೇಲೆ ಪಾತ್ರೆಯನ್ನು ತೊಳೆಯೋದು. ವೀಳ್ಯದೆಲೆಯನ್ನು ಕೊಯ್ದು ಕಟ್ಟಿ ಕೂಡ ಆಯಿತು. ನಾನು ಪಾತ್ರೆಯನ್ನು ತೊಳೆದು ಕ್ಲೀನ್ ಮಾಡ್ತೇನೆ. ಇವಾಗ ಪಾತ್ರೆ ತೊಳೆದು ವರ್ಕ್ ಏರಿಯಾ ಕೂಡ ಕ್ಲೀನ್ ಮಾಡಿ ಆಯಿತು. ಅದೇ ರೀತಿ ಕಿಚನ್ ಕೂಡ ಕ್ಲೀನ್ ಆಯಿತು. ಹಾಗೆ ಇನ್ನು ಮಸಾಲ ಗ್ರೈಂಡ್ ಆಗಿದೆ. ಬೇಗನೆ ಒಂದು ಪದಾರ್ಥ ಮಾಡ್ತೇನೆ.